ವೀಕ್ಷಕರೇ, ಜಗತ್ತಿನಲ್ಲಿ ಯಾವುದೇ ಯುದ್ಧ ಹೆಣ್ಣು ಹೊಣ್ಣು ಇಲ್ಲವೇ ಮಣ್ಣಿಗಾಗಿ ನಡೆದಿವೆ ಅನ್ನೋದು ಬಹಿರಂಗ ಸತ್ಯ. ಇಲ್ಲಿಯೂ ಅದೇ ಆಗಿದೆಯಾ ಗೊತ್ತಿಲ್ಲ. ಇಲ್ಲಿ ಕಾಣ್ತಾ ಇದೆಯಲ್ಲ ಗೋಳಾಡ್ತಿರೋ ಮಹಿಳೆ, ಮತ್ತೊಂದು ಕಡೆ ಮನೆಯ ಮುಂದೆ ಜಮಾಯಿಸಿರುವ ಅಪಾರ ಜನಸ್ತೋಮ, ಮನೆಯೊಳಗಿರುವ ಜನರನ್ನು ಹೊರ ಕಳಿಸುತ್ತಿರೋ ಪೊಲೀಸರು. ಈ ದೃಶ್ಯ ಕಂಡು ಬಂದಿದ್ದು ಮಂಚೇನಹಳ್ಳಿ ತಾಲೂಕಿನ ಪೋಷಟಹಳ್ಳಿ ಗ್ರಾಮದಲ್ಲಿ. ಇಷ್ಟಕ್ಕೂ ಇಲ್ಲಿ ನಡೆದಿದ್ದಾದರೂ ಏನು ಅಂತೀರಾ? ನೀವೇ ನೋಡಿ. ಇದೇನು ಗೋಡೆಗೆಲ್ಲ ರಕ್ತ, ಸೋಫಾ ಮೇಲೆ ಕುಡುಗೋಲು ಅಂತೀರಾ? ಇದೇ ಕುಡುಗೋಲು ಇಂದು ಒಬ್ಬರ ಜೀವ ತೆಗೆದಿದೆ. ಈ ಗೋಡೆಗೆ ಎರಚಿರೋದು ಅದೇ ಕೊಲೆಯಾದ ವ್ಯಕ್ತಿಯ ರಕ್ತ. ಹೀಗೆ ಭೀಕರವಾಗಿ ಕೊಲೆಯಾದ ವ್ಯಕ್ತಿಯ ಹೆಸರು ಲಕ್ಷ್ಮೀ ನರಸಪ್ಪ ಅಂತ. ಈತ ಮಂಚೇನಹಳ್ಳಿ ತಾಲೂಕಿನ ಪೋಷಟಹಳ್ಳಿ ಗ್ರಾಮದ ನಿವಾಸಿ, ವೃತ್ತಿಯಲ್ಲಿ ರೈತ. ಈತನಿಗೆ ಜಮೀನು ಎಷ್ಟಿದೆ, ಅದರಲ್ಲಿ ಯಾವ ಬೆಳೆ ಇಟ್ಟಿದ್ದಾನೆ ಅನ್ನೋದು ಇಲ್ಲಿ ಮುಖ್ಯವಲ್ಲ. ಆದರೆ ಈತನ ಕೊಲೆ ನಡೆದಿದ್ದಾದರೂ ಯಾಕೆ ಅನ್ನೋದು ಮುಖ್ಯ ಅಲ್ಲವೇ? ಹಾಗಾಗಿಯೇ ಈ ಮೃತದೇಹವನ್ನು ಒಮ್ಮೆ ನೋಡಿ. ವೀಕ್ಷಕರೇ, ತೋರಿಸಲಾರದಷ್ಟು ಭರ್ಭರವಾಗಿ ಕೊಲೆಯಾಗಿ ರಕ್ತದ ಮಡುವಿನಲ್ಲಿ ಬಿದ್ದಿದ್ದಾರಲ್ಲ, ಈತನೇ ಲಕ್ಷ್ಮೀ ನರಸಪ್ಪ. ಹೀಗೆ ಈತನನ್ನು ಭರ್ಭರವಾಗಿ ಕೊಲೆ ಮಾಡಿದವನ ಹೆಸರು ನಂದೀಶ್ ಅಂತೆ. ಈ ನಂದೀಶ್ ಮತ್ತು ಕೊಲೆಯಾದ ಲಕ್ಷ್ಮೀ ನರಸಪ್ಪನ ನಡುವೆ ಅದೇನೋ ಹಳೆ ದ್ವೇಷವಿತ್ತೋ ಇಲ್ಲವೇ ಆಸ್ತಿ ತಗಾದೆ ಇತ್ತೋ ಗೊತ್ತಿಲ್ಲ. ಇಂದು ಮಧ್ಯಾಹ್ನ ಲಕ್ಷ್ಮೀ ನರಸಪ್ಪನ ಮನೆಗೆ ಬಂದ ನಂದೀಶ್ ಏಕಾಏಕಿ ಅಲ್ಲಿಯೇ ಇದ್ದ ಕುಡುಗೋಲು ಕೈಗೆ ತೆಗೆದುಕೊಂಡು ಲಕ್ಷ್ಮೀ ನರಸಪ್ಪನ ಮೇಲೆ ಮನಸೋ ಇಚ್ಛೆ ದಾಳಿ ಮಾಡಿದ್ದಾನೆ. ಪರಿಣಾಮ ಲಕ್ಷ್ಮೀ ನರಸಪ್ಪ ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾರೆ. ನಾವು ಅಪ್ಪನ ಏನು ವಿಚಾರಕ್ಕೆ ಅಂತ ಗೊತ್ತಿಲ್ಲ, ಜಮೀನು ವಿಚಾರಕ್ಕೆ ಅಂತ ಹೇಳ್ಬಿಟ್ಟು ನಾವು ಅಪ್ಪನ ಹೊಡೆದಾಕಿದ್ದೀವಿ. ಒಂದು 11 ಗಂಟೆ ಟೈಮಲ್ಲಿ ನಾವು ಯಾರೂ ಇರಲಿಲ್ಲ, ಮನೆ ಬೀಗ ಹಾಕೊಂಡು ಮಚ್ಚೆತ್ಕೊಂಡು ಹೊಡೆದಾಕಿದ್ದೀವಿ. ನಂಜ್ ಅಂತ ಹೇಳ್ಬಿಟ್ಟು ರಿಲೇಷನ್ ಆಗಿಲ್ಲ, ಏನಿಲ್ಲ. ಏಕಾಏಕಿ ಬಂದು ಒಳಗಡೆ ಎಲ್ಲ ಬಂದವ್ರಿಗೆಲ್ಲ ಮಚ್ಚಿ ತೋರಿಸ್ಕೊಂಡು ನನಗೂ ಹಾಕಕ್ಕೆ ಬಂದ. ಕೈಗೆ ಗಾಯ ಆಗಿದೆ. ನಮ್ಮ ಅಮ್ಮ ಎಲ್ಲ ಇಟ್ಕೊಂಡಿದ್ದಕ್ಕೆ ಮಚ್ಚಿ ಕಿತ್ಕೊಳಕ್ಕೆ ಹೋದ್ರೆ 4 ಜನ ಕಿತ್ಕೊಳಕ್ಕೆ ಹೋದ್ರೆ ಕಿತ್ಕೊಳಕ್ಕೆ ಹೋದ್ರೆ ಬಾಧೆ ಬಿದ್ದು ಕಿತ್ಕೊಂಡ್ಬಿಟ್ಟಿದ್ವಿ. ನಾನು ಎತ್ತು ಹೋಗಲ್ಲ, ಯಾವನೇನ ಮಾಡ್ಕೊಂಡಿಲ್ಲ, ಅದೇನು ಕಿತ್ಕೊಳಕ್ಕಾಗಲ್ಲ ಅಂದ್ಬಿಟ್ಟು ಅಲ್ಲೋಗಿ ಕೂತಿದ್ದಾರೆ ಮರಕ್ಕೆ. ಯಾವುದು ವಿಚಾರಕ್ಕಂತ ಗೊತ್ತಿಲ್ವಾ? ಅದು ಜಮೀನು ವಿಚಾರಕ್ಕೆ ಅಂತ ಅವನು ಹೇಳ್ತಾ ಇರೋದು. ನಮ್ಗೆ ಏನಾಗಿದೆ ಅಂತ ಇವ್ರಿಗೂ ಜಮೀನುಗಳಿಗೆ ಸಂಬಂಧ ಇಲ್ಲ, ನಮ್ಮ ಅಣ್ಣ ತಮ್ಮಂದಿರೇನೂ ಅಲ್ಲ. ಇನ್ನು ಹೀಗೆ ಕೊಲೆ ಮಾಡಿದ ನಂದೀಶ್ ಎಲ್ಲಿಯೂ ಪರಾರಿಯಾಗಿಲ್ಲ. ಬದಲಿಗೆ ಪೋಷಟಹಳ್ಳಿ ಗ್ರಾಮದ ಪಕ್ಕದಲ್ಲಿಯೇ ಇದ್ದ ಮರವೊಂದರ ನೆರಳಿನಲ್ಲಿ ಕುಳಿತು ಪೊಲೀಸರಿಗಾಗಿ ಕಾಯುತ್ತಿದ್ದನಂತೆ. ವಿಷಯ ತಿಳಿಯುತ್ತಿದ್ದಂತೆ ಮಂಚೇನಹಳ್ಳಿ ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿದ್ದು ಕೊಲೆಯಾದ ಲಕ್ಷ್ಮೀ ನರಸಪ್ಪನ ಕುಟುಂಬಸ್ಥರೊಂದಿಗೆ ಕೊಲೆಗೆ ಕಾರಣಗಳನ್ನು ಕಲೆ ಹಾಕುವ ಪ್ರಯತ್ನ ಮಾಡಿದ್ದಾರೆ. ಆದರೆ ಮೃತನ ಮಗನಿಗಾಗಲಿ ಆತನ ಪತ್ನಿಗಾಗಲಿ ಯಾಕೆ ಕೊಲೆ ನಡೆದಿದೆ ಎಂಬ ಸ್ಪಷ್ಟ ಮಾಹಿತಿ ಇಲ್ಲವಾಗಿದೆ. ಆಸ್ತಿಗಾಗಿ ಕೊಲೆ ನಡೆದಿರಬಹುದು ಅಂತ ಲಕ್ಷ್ಮೀ ನರಸಪ್ಪನ ಪುತ್ರ ಹೇಳಿದ್ದಾನೆ. ಆದರೆ ಕೊಲೆ ಮಾಡೋದಕ್ಕೆ ಲಕ್ಷ್ಮೀ ನರಸಪ್ಪ ಮತ್ತು ನಂದೀಶನ ಮಧ್ಯೆ ವಿವಾದ ಏನಿತ್ತು? ಕೊಲೆಗಾರ ಮೃತನ ಕುಟುಂಬದ ಸಂಬಂಧಿಯೇ ಎಂಬಿತ್ಯಾದಿ ಪ್ರಶ್ನೆ ಕೇಳಿದರೆ ಅವರ ಕುಟುಂಬದವರು ಅಲ್ಲವೇ ಅಲ್ಲ ಅಂತಿದ್ದಾರೆ. ಹಾಗಾದರೆ ಅಲ್ಲಿ ಕೊಲೆ ನಡೆಯಲು ಕಾರಣವೇನು ಎಂಬ ಪ್ರಶ್ನೆಗೆ ಪೊಲೀಸರ ತನಿಖೆಯಿಂದ ಉತ್ತರ ಪಡೆಯಬೇಕಿದೆ. ಇನ್ನು ಈ ಸಂಬಂಧ ಮಂಚೇನಹಳ್ಳಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ಶಶಿಕಿರಣ್, ಸಿಟಿವಿ ನ್ಯೂಸ್, ಮಂಚೇನಹಳ್ಳಿ.